ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಲೋಹ ಪುರುಷ ಸರ್ದಾರ್ ಪಟೇಲ್ಗೆ ಸಲಾಂ, ಏಕತೆಯ ಪ್ರತಿಮೆಗೆ ನಮೋ ನಮಃ. ಗುಜರಾತ್ ನೆಲದಿಂದ ದೇಶಕ್ಕೆ ಮೋದಿ ಕೊಟ್ಟರು ಸಂದೇಶ. ಈ ಹೊತ್ತಿನ ಸ್ಪೆಷಲ್ ನಮೋ ಐಕ್ಯತೆ. ಈ ಕ್ಷಣ ನೋಡ್ತಿರುವಂತಹ ದೃಶ್ಯ ಬೆಳಗ್ಗೆಯಿಂದ ಗುಜರಾತ್ನಲ್ಲಿದ್ದಾರೆ, ನಿನ್ನೆಯಿಂದ ಕೂಡ ಅಲ್ಲೇ ಇದ್ದಾರೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಿದ್ದಾರೆ. ಸೀ ಪ್ಲೇನ್ ದೇಶದಲ್ಲೇ ಮೊದಲ ಬಾರಿಗೆ ಈ ಸೀ ಪ್ಲೇನ್ ಚಾಲನೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ನೀವು ನೋಡ್ತಿರುವಂತಹ ದೃಶ್ಯ ಚಾಲನೆ ಕೊಟ್ಟು ಅದರಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಸೀ ಪ್ಲೇನ್ ಅಲ್ಲಿ ನರ್ಮದಾ ನದಿಯ ತಟ, ಅಲ್ಲಿಗ ಸೀ ಪ್ಲೇನ್ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಲೆಟ್ಸ್ ಗೋ ಲೈವ್. ನಿಮ್ಮ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ. अपने आप में एक अनोखा अनुभव, पानी पर धीरे धीरे रफ्तार पकड़ता हुआ और उसके बाद वहीं से टेक ऑफ. सी प्लेन की उड़ान, आकाश का एक नया विस्तार, उम्मीदों का आकाश, उन उम्मीदों को पूरा करके तलाश को और विस्तार देने का आकाश. There is something very hopeful about taking to the skies. We talk about soaring hopes and aspirations, and whenever we talk about the future, we talk about taking flight, and this plane taking off like a bird from the surface of the Narmada river. And with this flight, the skies have opened up for new possibilities and potential for these kind of services in India. लौह पुरुष सरदार वल्लभ भाई पटेल, जिन्होंने भारत को एक सूत्र में बांधा, आज उनकी जयंती पर एकता का संदेश एक बार फिर देश के कोने कोने तक पहुंचता हुआ. राष्ट्र निर्माण के लिए हर एक व्यक्ति आज भी सरदार पटेल के व्यक्तित्व से प्रेरणा लेता है. उनके विचार, उनका एक एक शब्द. ನೀವು ನೋಡ್ತಿರುವಂತಹ ಎರಡು ದೃಶ್ಯಗಳು ನರ್ಮದಾ ನದಿಯ ಪಕ್ಕದಲ್ಲಿ ಬಹು ಎತ್ತರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪುತ್ಥಳಿ, ಲೋಹದ ಪುತ್ಥಳಿ, ಐರನ್ ಮ್ಯಾನ್ ಆಫ್ ಇಂಡಿಯಾ. ಬಲಭಾಗದಲ್ಲಿ ವಾಟರ್ ಏರೋಡ್ರೋಮ್, ಅಲ್ಲಿ ಅದನ್ನು ಕೂಡ ಇನಾಗ್ರೇಟ್ ಮಾಡಿದ್ದಾರೆ. ತದನಂತರ ಅಲ್ಲಿ ವಾಟರ್ ಪ್ಲೇನ್ ಅಲ್ಲಿ ಏನಿದೆ ಆ ಪ್ಲೇನಲ್ಲಿ ಹೋಗಿ ಕೂತಿದ್ದಾರೆ. ಸೀ ಪ್ಲೇನ್ ಅಲ್ಲೋಗಿ ಕೂತಿದ್ದಾರೆ. ಅಲ್ಲಿಂದ ಅದೀಗ ಟೇಕ್ ಆಫ್ ಆಗಿದೆ. ಅದ್ಭುತವಾದಂಥ ವ್ಯೂ. ನೆಕ್ಸ್ಟ್ ಟೈಮ್ ಪ್ರವಾಸಿಗರು ಯಾರೇ ಹೋದರೂ ಕೂಡ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಲ್ಲ. ಕೆವಾಡಿಯಾ ಅಲ್ಲಿರುವಂಥ ಪ್ಲೇಸ್, ಅಲ್ಲಿಂದ ನೇರವಾಗಿ ಸಾಬರ್ಮತಿ ರಿವರ್ ಫ್ರಂಟಲ್ಲಿ ಹೋಗುವಂಥ ಈ ಸೀ ಪ್ಲೇನ್ ಇದು ದೇಶದಲ್ಲೇ ಮೊದಲ ಬಾರಿಗೆ ನಾವು ನೋಡೋಕ್ಕೆ ಸಿಗುವಂತಹ ಸೀ ಪ್ಲೇನ್. ಅದು ಸಾಬರ್ಮತಿ ರಿವರ್, ಅಹಮದಾಬಾದ್, ಗುಜರಾತ್, ಕೆವಾಡಿಯಾ. 30 ನಿಮಿಷದಲ್ಲಿ 205 ಕಿಲೋಮೀಟರ್ ಪ್ರಯಾಣವನ್ನ ಮಾಡಬಲ್ಲಂತಹ ಸೀ ಪ್ಲೇನ್ ಇದು. 2 ದಿವಸ ಗುಜರಾತ್ನ ಪ್ರವಾಸದಲ್ಲಿ ಮೋದಿಯವರು ಹಲವಾರು ಕಣ್ಣರಳಿಸಿ ನೋಡುವಷ್ಟರ ಮಟ್ಟಿಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದ್ದಾರೆ. ಅದರ ಭಾಗವಾಗಿ ಸೀ ಪ್ಲೇನ್ ಇದೀಗ ಲೋಕಾರ್ಪಣೆಗೊಂಡಿದೆ. 70 किलोग्राम है, इसमें 1419 लीटर तक ईंधन. ಇನ್ನೇನಿದ್ರು ಕೂಡ ಬೈ ಎಲೆಕ್ಷನ್ನ ಹವಾ ಇನ್ನೇನು 3 ದಿನ ಮಾತ್ರ ಬಾಕಿ. RR ನಗರ ಅಖಾಡಕ್ಕೆ ಎಂಟ್ರಿ ಕೊಟ್ಟರು ರಾಜಾಹುಲಿ ಅಂದರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಮುನಿರತ್ನ ಅವರ ಪರ ಭರ್ಜರಿ ರೋಡ್ ಶೋ. CM ಬರ್ತಿದ್ದಾಗೇನೆ ಅವರಿಗೆ ಪೂರ್ಣ ಕುಂಭ ಸ್ವಾಗತ ಸಿಕ್ತು. ಬ್ರೇಕಿಂಗ್ ನ್ಯೂಸ್. 9 ವಾರ್ಡ್ಗಳಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಪ್ರಚಾರವನ್ನು ಮಾಡ್ತಾರೆ. ಜ್ಞಾನಭಾರತಿ ವಾರ್ಡ್ನಿಂದ ಪ್ರಚಾರ ಶುರುವಾಗಿದೆ. 9 ವಾರ್ಡ್ಗಳಲ್ಲಿ ಮುಖ್ಯಮಂತ್ರಿಗಳು ಇದೀಗ
ಅವರ ಅಭ್ಯರ್ಥಿ ಮುನಿರತ್ನ ಪರ ಪ್ರಚಾರವನ್ನು ಮಾಡ್ತಿದ್ದಾರೆ. ಭರ್ಜರಿಯಾಗಿದೆ ಈ ಪ್ರಚಾರ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಯಡಿಯೂರಪ್ಪನವರಿಗೆ ಈ ಕ್ಷಣ ಸ್ಟುಡಿಯೋ ಲೈವ್ 1 ಗಂಟೆ 3 ನಿಮಿಷ. ನೀವು ನೋಡ್ತಾ ಇರೋದು ಇದೇ ಟೈಮ್ನಲ್ಲೇ RR ನಗರ ಜ್ಞಾನ ಭಾರತಿಯಿಂದ ಹೊರಟಿರುವಂತಹ ಭರ್ಜರಿ ರೋಡ್ ಶೋ. ಇದು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಆದರೆ ಕೊರೋನಾ ಟೈಮ್ನಲ್ಲಿ ಮಾಸ್ಕು ಸೋಷಿಯಲ್ ಡಿಸ್ಟೆನ್ಸಿಂಗೇ ದೊಡ್ಡ ಪ್ರಾಬ್ಲಮ್ಮು. ಬಟ್ ಸ್ಟಿಲ್ ಗೆಲ್ಲೇಬೇಕು, ಒಂದು ಪ್ರತಿಷ್ಠೆ. ಹಾಗಾಗಿ ಮುಖ್ಯಮಂತ್ರಿಗಳೀಗ ಭರ್ಜರಿ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತಂತೂ 3 ಪಕ್ಷದವರು ಎರಡೂ ಕಡೆ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಅದು RR ನಗರ, ಇನ್ನೊಂದು ಕಡೆ ಶಿರಾ. ಜ್ಞಾನ ಭಾರತಿಯಿಂದ ಇದೀಗ ಹೊರಟಿದೆ ಅವರ ರೋಡ್ ಶೋ. ಅವರ ಜೊತೆಗೆ ಕ್ಯಾಬಿನೆಟ್ ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರು ಇದೀಗ ತೆರೆದ ವಾಹನದಲ್ಲಿ ನಿಂತು ರ್ಯಾಲಿಯಲ್ಲಿ ನಾವು ಮಾತಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಸಾಧನೆ ಮಾಡಕ್ಕೆ ಎಲ್ಲರೂ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಮುಂದೆ ಸಭೆಯಾಚರಣೆ ಮೂಲಕ ಬಂದಿದ್ದಾರೆ. ದಯವಿಟ್ಟು ನಮ್ಮ ಉದ್ದೇಶ ಮಾತಾಡಬೇಕು ಅಂತ ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರಿಗೆ ವಿನಂತಿಯನ್ನು ಮಾಡ್ತಾರೆ. ಭಾರತ್ ಮಾತಾ ಕಿ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಸಚಿವರಾದಂಥ ಅಶೋಕ್ ಅವರೇ, ಈ ಭಾಗದ ಜನಪ್ರಿಯ ನಾಯಕರು, ಈಗಾಗಲೇ ಯಾರನ್ನು MLA ಮಾಡಿ ಆಯ್ಕೆ ಮಾಡಿ ಕಳಿಸಿ ಮಂತ್ರಿ ಮಾಡಬೇಕು ಮಾನ್ಯ ಮುನಿರತ್ನಂ ಅವರೇ, ದೇವೇಗೌಡ್ರೆ, ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂಥ ಆತ್ಮೀಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರು, ಈಗಾಗಲೇ ಅಶೋಕ್ ಅವರು, ಮುನಿರತ್ನ ಅವರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ನಾನು ಹೆಚ್ಚು ಮಾತಾಡೋದಿಲ್ಲ. ನಿಮ್ಮಲ್ಲಿ ನನ್ನ ಒಂದೇ ಒಂದು ವಿನಂತಿ, ಮುನಿರತ್ನ ಅವರು ಈ ಟೀಕೆ ಟಿಪ್ಪಣಿಗಳನ್ನೇನು ಬೇರೆ ಪಕ್ಷದವರು ಮಾಡ್ತಿದ್ದಾರೆ, ಅದು ಉತ್ತರ ಅಂದರೆ 3ನೇ ತಾರೀಕು 15-20 ಜನರನ್ನ ಒಟ್ಟಿಗೆ ಕರ್ಕೊಂಡು ಬಂದು ಮುನಿರತ್ನ ಅವರಿಗೆ ವೋಟ್ ಕೊಡೋದ್ರ ಮೂಲಕ ಸುಮಾರು 40-50 ಸಾವಿರ ಗೆಲ್ಲಿಸ್ಕೊಟ್ಟಾಗ ಈ ಟೀಕೆ ಮಾಡುವಂಥವ್ರಿಗೆ ಉತ್ತರ ಕೊಟ್ಟಾಗುತ್ತೆ. ಮಾಡಬೇಕು. ನಾಳೆಯಿಂದ ಮನೆ ಮನೆಗೆ ಹೋಗ್ಬೇಕು, ಮತದಾರನ ಭೇಟಿ ಮಾಡಬೇಕು. ಯಾವ ಕಾರಣಕ್ಕೂ 70% ವೋಟ್ ಕಡಿಮೆ ಆಗಬಾರ್ದು. ನಮ್ಮಲ್ಲಿರುವಂಥವ್ರು ಇರ್ಬೋದು, ಬೇರೆ ಬೇರೆ ಮಾತಾಡ್ದಲ್ಲಿ ಇರುವಂಥವ್ರು ಇರ್ಬೋದು, ಎಲ್ಲರನ್ನ ಭೇಟಿ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ವೋಟ್ ಮಾಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ಇದೆ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಆ ಒಂದು ಕಲ್ಪನೆ ಏನಿದೆ, ನಮಗೆ ಜಾತಿ ಕುಲ ಗೋತ್ರ ಯಾವುದೂ ಗೊತ್ತಿಲ್ಲ, ನಾವೆಲ್ಲ ಒಂದೇ ತಾಯಿ ಮಕ್ಕಳು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಭೇದ ಭಾವನೆಯನ್ನು ನಾವು ಮಾಡಿಲ್ಲ. ಎಲ್ಲ ವರ್ಗದ ಜನರು ಒಗ್ಗಟ್ಟಾಗಿ ಬಂದು ಮುನಿರತ್ನಂ ಅವರನ್ನು ಈಗ ಪರಿಚಯ ಮಾಡಿಕೊಳ್ಬೇಕಾಗಿಲ್ಲ. ಅವರೇನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಸವಿಸ್ತಾರವಾಗಿ ಈಗಾಗಲೇ ಮಾತನಾಡಿದ್ದಾರೆ. ಈಗಾಗಲೇ ನಮ್ಮ ಸಚಿವರು ಹೇಳ್ತಾ ಇದ್ದಾರೆ, ಇಲ್ಲಿ ಒಟ್ಟು 7,716 ಮನೆಗಳು ಮಂಜೂರಾದರೆ 5,442 ಮನೆಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ. ನಾನು ಭರವಸೆ ಕೊಡ್ತೇನೆ, ಈ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಬಡ ವ್ಯಕ್ತಿ ಇರೋದಕ್ಕೆ ಮನೆ ಇಲ್ಲ ಅನ್ನೋಂಥ ಒಬ್ಬ ವ್ಯಕ್ತಿ ಇರಬಾರ್ದು. ಅಂತ ಎಲ್ಲರಿಗೂ ಮನೆಯನ್ನು ಕಟ್ಟಿಸ್ಕೊಡುವಂಥ ಜವಾಬ್ದಾರಿ ನಾನು ಮುನಿರತ್ನಂ ಅಶೋಕ್ ಅವರು ತಗೊಳ್ತೇವೆ. ಯಾವ ಸ್ತಂಭಗಳಿಗೆ ಅಭಿವೃದ್ಧಿ ಆಗಬೇಕಾಗಿದೆ, ರಸ್ತೆಗಳಾಗಬೇಕಾಗಿದೆ. ಈಗಾಗಲೇ ನಮ್ಮ ಮುನಿರತ್ನಂ ಅವರು ಹೇಳಿದಂತೆ ರಾಜರಾಜೇಶ್ವರಿ ನಗರಕ್ಕೆ ಒಟ್ಟು 820 ಕೋಟಿ ಅನುದಾನ, ಕೆರೆಗಳ ಅಭಿವೃದ್ಧಿ 111 ಕೋಟಿ, ರಸ್ತೆ ಮತ್ತಿತರ ಸೌಲಭ್ಯಗಳಲ್ಲಿ 425 ಕೋಟಿ, ಬೃಹತ್ ನೀರು ಕಾಲುವೆ 90 ಕೋಟಿ,
ವಿವಿಧ ಸ್ಥಳಗಳಲ್ಲಿ ಗ್ರೇಡ್ ಸಪ್ರೇಟ್ ನಿರ್ಮಾಣ 145 ಕೋಟಿ, ಗೋಪಾಲ ಜಂಕ್ಷನ್ನಲ್ಲಿ ಅಂಡರ್ ಪಾಸ್ ನಿರ್ಮಾಣಕ್ಕೆ 50 ಕೋಟಿ, ಸ್ವಚ್ಛ ಸುಂದರ ಬೆಂಗಳೂರು ನಗರದ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಆದ್ದರಿಂದ ತಾವೆಲ್ಲ ಒಂದಾಗಿ ಬಂದು ಏನು ಈ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಮುನಿರತ್ನಂ ಅವರು ಕಳೆದ 1 ವರ್ಷದಿಂದ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿದ್ದು ಕೊರೋನಾ ಸಂಕಟದಲ್ಲಿದ್ದಂಥ ಎಲ್ಲ ಬಡವರಿಗೆ ನಮ್ಮ ಶಕ್ತಿ ಮೀರಿ ಎಲ್ಲ ರೀತಿಯಲ್ಲಿ ನೆರವನ್ನು ಕೊಟ್ಟಿರುವಂಥ ಒಬ್ಬ ವ್ಯಕ್ತಿ. ಅಂಥವ್ರನ್ನ 45-50 ಸಾವಿರದಿಂದ ಗೆಲ್ಲಿಸ್ಕೊಟ್ಟು ಅವರನ್ನು ಮುಂದೆ ಬರುವಂಥ ಕ್ಯಾಬಿನೆಟಲ್ಲಿ ಮಂತ್ರಿ ಮಾಡೋದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ಸಂಖ್ಯೆಯಲ್ಲಿ ಬೆಳಗ್ಗೆಯಲ್ಲಿ ಬಂದಿದ್ದಂಥ ನಮ್ಮ ತಾಯಿಯರು ಅಣ್ಣ ತಮ್ಮಂದಿರು ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಂತೂ ಪ್ರಾಮಿಸ್ ಮಾಡೇ ಬಿಟ್ರು. ಮುನಿರತ್ನ ಗೆದ್ದ ಕೂಡಲೇ ಮಂತ್ರಿ ಸ್ಥಾನ ಕೊಡ್ತೀನಿ. ಮುನಿರತ್ನ ಗೆದ್ದಾಗಿದೆ, ಮತಗಳ ಅಂತ ನಿರ್ಧಾರ ಆಗಬೇಕಷ್ಟೇ. ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸುದ್ದಿಗೋಷ್ಠಿಯಲ್ಲಿ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟೇ ಬಿಟ್ರು. ಮುನಿರತ್ನ ಅವ್ರು ಗೆದ್ದಾಗಿದೆ, ಮತಗಳ ಅಂತರ ಎಷ್ಟು ಲೀಡಲ್ಲಿ ಗೆಲ್ತಾರೆ ಅನ್ನೋದಷ್ಟೇ ಬೇಕು ನನಗೆ, ಅದರ್ವೈಸ್ ಮುನಿರತ್ನ ಗೆದ್ದಾಗಿದೆ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ತಾ ಇದ್ದೀನಿ ಅಂತ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟರು. ಈ ಚುನಾವಣೆ ಮುಗಿದ ಮೇಲೆ ನಾನು ಡೆಲ್ಲಿಗೆ ಹೋಗ್ತೇನೆ. ಹೋಗಿ ಬಂದ ತಕ್ಷಣ ಬಹಳ ದಿನದಿಂದ ನಮ್ಮ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನಿಂತೋಗಿದೆ. ಸೊ ಅದಕ್ಕೋಸ್ಕರ ಬರ್ತಿದ್ದಾಗೇನೆ ನಾನು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವಂಥದ್ದು ಈ ದೃಷ್ಟಿಯಿಂದ ಡೆಲ್ಲಿಗೆ ಹೋಗಿ ಬಂದು ಅದನ್ನು ತಕ್ಷಣ ಮಾಡ್ತೇನೆ ಅನ್ನೋ ಭರವಸೆಯನ್ನು ಎಲ್ಲರಿಗೂ ನಾನು ಈ ಸಂದರ್ಭ ಕೊಡೋಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ನಾನು ತೀರ್ಮಾನ ಮಾಡಿದ್ದೇನೆ. ಈಗಾಗಲೇ ಮಾಡಬೇಕಾಗಿತ್ತು, ಬೇರೆ ಬೇರೆ ಕಾರಣಕ್ಕೋಸ್ಕರ ಡಿಲೇ ಆಗಿದೆ. ತಕ್ಷಣ ಸಚಿವ ಸಂಪುಟದ ಒಂದು ವಿಸ್ತರಣೆ ಸದ್ಯದಲ್ಲೇ ಆಗೋದು. ಜೊತೆ ಬಂದಿರತಕ್ಕಂಥ ಎಲ್ಲ ಶಾಸಕರಿಗೆ ಕೂಡ ಮಂತ್ರಿ ಸ್ಥಾನ ಕೊಟ್ಟಿದ್ರೆ ಗೆದ್ದಂತ್ರ ಮುನಿರತ್ನವರಿಗೆ ಮಂತ್ರಿ ಸ್ಥಾನ ಕೊಡ್ತಾರಾ ಇದು ಅಂತ ಚರ್ಚೆಗಳು 100 ಚುನಾವಣೆ ಗೆದ್ದ ತಕ್ಷಣ ಮಂತ್ರಿ ಮಾಡ್ತಾರೆ. ಈ ಚುನಾವಣೆ ಬರಲ್ಲ ಅಂದಿದ್ರು ಸಿದ್ದರಾಮಯ್ಯನವರು. ಇದೀಗ ಮುನಿರತ್ನ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಮಗೆ ಈ ಪರಿಸ್ಥಿತಿಗೆ ಬರೋದಕ್ಕೆ ನೀವೇ ಕಾರಣ ಅಂತ ತಿರುಗೇಟು ಕೊಟ್ಟರು ಮುನಿರತ್ನ. ಇಬ್ಬರ ವಾಕ್ ಸಮರ ಹೇಗಿತ್ತು ಬನ್ನಿ ನೋಡೋಣ. ಮುನಿರತ್ನ ನಾಯ್ಡು ಅವರು ನಾನು ಎದುರಿಸಿ ಮತ್ತೆ MLA ಹಾಕ್ತೀನಿ ಅಂತ ಅನ್ಕೊಂಡಿದ್ರೆ ಅವನಂತ ಮೂರ್ಖ ಇನ್ನೊಬ್ರು ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾಚಿಕೆ ಆಗಲ್ಲ ಮುನಿರತ್ನ. ಕೆಲಸಗಳೆಲ್ಲ ನಮ್ಮವು, ದುಡ್ಡು ನಮ್ಮದು, ಕಾಂಗ್ರೆಸ್ ಸರ್ಕಾರದ್ದು. ಸಾರ್ವಜನಿಕ ಜೀವನದಲ್ಲಿ ಇರಬಾರದು ನಿನ್ನಂತವರು. ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ಯಾ, ಕಣ್ಣೀರು ಬೇರೆ ಹಾಕ್ತೀಯಾ, ಅದರಿಂದ ಅನುಕಂಪ ಬರ್ತದೆ ಅಂತ ಹೇಳಿ ತಿಳ್ಕೊಂಡಿದ್ರೆ ತಪ್ಪು ಮುನಿರತ್ನ. ಅವ್ರು ಭಾಷಣ ಮಾಡುವಾಗ ಕಾಂಗ್ರೆಸ್ನ ತಾಯಿ ಅಂತ ಹೇಳಿ ತಾಯಿಗೆ ಮೋಸ ಮಾಡಿದ್ಯಲ್ಲಪ್ಪ ಅಂತ ಹೇಳಿದ್ರು. ತಪ್ಪೇನಿದೆ ಅದರಲ್ಲಿ? ಅಂದ್ರೆ ಅವ್ರ ತಾಯಿಗಲ್ಲ, ಕಾಂಗ್ರೆಸ್ ತಾಯಿಗೆ. ನೀನು ಇವತ್ತು ದ್ರೋಹ ಮಾಡಿ ಚೂರಿ ಹಾಕಿ ಹೊರಟಿದ್ಯಲ್ಲಪ್ಪ, ಜನ ನೀನ್ ನಂಬ್ತಾರ? ನೀನು ಯಾರು ನಂಬಲ್ಲ. ಈ ಸಾರಿ ತೀರ್ಮಾನ ಮಾಡಿದರೆ ನಿಮಗೆ ಸೋಲು ಕಟ್ಟಿಟ್ಟ ಬುದ್ಧಿ. 80 ಜನನ ಹಿಡ್ಕೊಳಕ್ಕಾಗದೇ ಇರೋರು ಇವತ್ತು ಬಂದು ಉಪಚುನಾವಣೆಗಳಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡ್ತಾ ಇದ್ದೀರಿ. ನೀವುಗಳು ಮಾಡಿರೋಂಥ ತಪ್ಪನ್ನ ಮರೆಮಾಚ್ತಾ ಇದ್ದೀರಿ. ನೀವು ಸರಿಗಿದ್ದಿದ್ರೆ ಇವತ್ತು ಇದು ಯಾಕೆ ಬರ್ತಾ ಇತ್ತು ಈ ಪರಿಸ್ಥಿತಿ? ಒಬ್ಬ ತಪ್ಪು ಮಾಡಿದ್ರೆ ತಪ್ಪು, ಏಕಕಾಲಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು 15-16 ಜನ ಬರಬೇಕು ಅಂದರೆ ನಾವೆಲ್ಲರೂ ಸಹ ನಮ್ಮ ಸ್ವಂತ ಕೆಲಸಕ್ಕೋಸ್ಕರ ಸ್ವಾರ್ಥಕ್ಕೆ ನಾವು ಬಂದಿಲ್ಲ. ಬೇರೆ ನಮ್ಮ ಸ್ವಂತಕ್ಕೆ ಇಲ್ಲಿ ಜೀವನ ಮಾಡೋಕ್ಕೆ ಯಾರಿಗೂ ಕಷ್ಟ ಇಲ್ಲ. ನಾವೆಲ್ಲ ಚೆನ್ನಾಗಿ ಜೀವನ ಮಾಡ್ತಾ ಇರೋಂಥವ್ರು. ಅಮ್ಮನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತೀರಿ. ನೀವು ಚೆಲುವರಾಯ ಸ್ವಾಮಿನ, ಬಾಲಕೃಷ್ಣನ್ನ, ಜಮೀರ್ ಅವ್ರನ್ನೆಲ್ಲ ಕರ್ಕೊಂಡ್ಬಂದಾಗ ನೀವೇನು ಮಾಡಿದ್ದೀರಿ? ನಿಮ್ಮ ಮಾತುಗಳು, ನಿಮ್ಮ ನಡೆ ನುಡಿನ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ. ಎಲೆಕ್ಷನ್ ಅಲ್ಲಿ ಬಿಜೆಪಿಯವರು ಹಣ ಹಂಚ್ತಾ ಇದ್ದಾರೆ. ಹಣ ಹಂಚಿಕೆ ಸಂಬಂಧ ದಾಖಲೆ ಸಿಕ್ಕಿವೆಂದು DK ಶಿವಕುಮಾರ್, ಬಿಜೆಪಿ ವಿರುದ್ಧ ಹರಿಹಾಯ್ದ DK ಶಿವಕುಮಾರ್ ಅವರು. ಏನ್ ನಡೀತಾ ಇದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ದಾಖಲೆ ಸಿಕ್ಕಿದೆಯಂತೆ. ಎಲೆಕ್ಷನ್ ಅಲ್ಲಿ ಬಿಜೆಪಿಯವರು ಹಣ ಹಂಚ್ತಾ ಇದ್ದಾರಂತೆ. ಹಣ ಹಂಚಿಕೆ ಸಂಬಂಧ ದಾಖಲೆ ಇದೆ. ಬಿಜೆಪಿ ವಿರುದ್ಧ DK ಶಿವಕುಮಾರ್ ಹರಿಹಾಯ್ದಿದ್ದಾರೆ. ನ್ಯೂಸ್ 18 ಜೊತೆ DK ಶಿವಕುಮಾರ್ ನನ್ನ ಸಹೋದ್ಯೋಗಿ ಆನಂದ್ ಸಾಲುಂಡಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, RR ನಗರ ಎಲೆಕ್ಷನ್ಗೆ 2-3 ದಿನಗಳಷ್ಟೇ ಇದೆ. ಕೊನೆ ಕ್ಷಣದ ಪ್ರಚಾರ ಕಾರ್ಯತಂತ್ರ ಯಾವ ರೀತಿ ಇರುತ್ತೆ? ಕಾಂಗ್ರೆಸ್ ಪ್ರಚಾರ
ಜನರಿಗೆ ಯಾವರು ಕೂಡ ನಾವು ಭಾಳ ವಿಶ್ವಾಸದಿಂದ ನಾವು ತೆಗೆದುಕೊಂಡು ಹೋಗ್ತೇವೆ. ಆಮಿಷ ಮತ್ತೊಂದು ಎಲ್ಲ ನಾವು ಹೊರಡೋದಿಲ್ಲ. BJPಯವರು ಬರೀ ಅದೇ ಕೆಲಸ ಮಾಡ್ತಾಯಿದ್ದಾರೆ. ಬರೀ ಹಣ ಹಂಚಂಥದ್ದು ಎಲ್ಲ ದಾಖಲೆಗಳೆಲ್ಲ ನಮಗೆಲ್ಲ ಬೇಕಾದ್ರೆ ಸಿಕ್ಕಿದೆ. ಸಿರಾದಲ್ಲೂ ಕೂಡ ಬ್ಯಾಗೇ ಕಾರ್ಯಕರ್ತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರೋ ದಾಖಲೆ ಕೂಡ ನಮಗೆ ಸಿಕ್ಕಿದೆ. ಸೊ ಇಲ್ಲೂ ಕೂಡ ಮನೆಗೆ ಕೊಡ್ತಾ ಇರೋದು, ಪ್ರತಿ ಮನೆ ಮೇಲೆ ಸ್ಟಿಕ್ಕರ್ ಹಾಕಿ ಅಂಥವ್ರಿಗೆ ಮಾತ್ರ ದುಡ್ಡು ಕೊಡೋವಂಥದ್ದು ಎಲ್ಲ ಕೂಡ ನಾವು ಗಮನಿಸಿದ್ದೇವೆ. ನಾವು ಎಲೆಕ್ಷನ್ ಕಮಿಷನ್ಗೂ ತಿಳಿಸೋಂಥ ಕೆಲಸ ನಾವು ಮಾಡಿ ನಮ್ಮ ಜನರನ್ನ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ ಮತ್ತು ನಮ್ಮ ಕ್ಯಾಂಡಿಡೇಟು ಈ ಮೂರರ ಮೇಲೂ ಕೂಡ ನಾವು ವಿಚಾರ ತಿಳಿಸಿ ಈ ಒಂದು ಪ್ರಚಾರ ಮುಕ್ತಾಯ ಮಾಡ್ತೇವೆ. ಇದು ನೀವು ಪಕ್ಷದ ಅಧ್ಯಕ್ಷರಾದ ಮೇಲೆ ನಡೀತಾ ಇರೋ ಮೊದಲ ಚುನಾವಣೆ, ಆ ಒಂದು ಒತ್ತಡ ಎಲ್ಲಾದರೂ ಇದೆಯಾ ನಿಮಗೆ? ನನಗೇನು ಒತ್ತಡ, ನಾನು ಯಾವಾಗಲೂ ವರ್ಕರು, ನಾನು ಪ್ರೆಸಿಡೆಂಟ್ ಅನ್ನೋದು ಬಿಟ್ಟೇ ಬಿಟ್ಟಿದ್ದೀನಿ. ಮುನಿರತ್ನನ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಮಾಡ್ಕೊಳ್ಳಿ ಬಿಡಿ, ಆ ಮಿನಿಸ್ಟರ್ ಮಾಡ್ತೀನಿ ಅನ್ನೋದೇನೆ ಕೋಡ್ ಆಫ್ ಕಂಡಕ್ಟ್ ವಿರುದ್ಧವಾಗಿ ನಡೀತಾ ಇದೆ. ಅಂದ್ರೆ ನಿಮ್ಮ ನೇರ ಹೋರಾಟ ಯಾರ ವಿರುದ್ಧ ಸರ್? ನೋಡಿ, BJP ಕಾರ್ಯಕರ್ತನ BJPಲಿ ಕಷ್ಟಪಟ್ಟು ಗೆದ್ದವನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಈ ನಮ್ಮ ಹಳೆ ಕಾಂಗ್ರೆಸ್ ಅವ್ರದ್ದು ಸರ್ಕಾರ ನಡೀತಾ ಇರೋದು, BJP ಸರ್ಕಾರ ನಡೀತಾ ಇಲ್ಲ. ಥ್ಯಾಂಕ್ ಯು ಸರ್. ಇದಾಗಿತ್ತು DK ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯೋಗಿ ಜೊತೆ ಆನಂದ್ ಸಾಲುಂಡಿ, ನ್ಯೂಸ್ 18 ಬೆಂಗಳೂರು. ಪ್ರಥಮ ಜಗದ್ಗುರು ಶ್ರೀ 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 ರಾಮರಾವ್ ಮಹಾರಾಜ್ ತಡರಾತ್ರಿ ಮಹಾರಾಷ್ಟ್ರದಲ್ಲಿ ನಿನ್ನೆ ಲಿಂಗೈಕ್ಯರಾದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಮಹಾರಾಷ್ಟ್ರದಲ್ಲಿರುವ ಪೌರಗಢದ ಪೀಠಾಧಿಪತಿಗಳಾಗಿದ್ದ ಶ್ರೀ ರಾಮರಾವ್ ಮಹಾರಾಜ್ ಬಂಜಾರರ ಕುಲಗುರು ಸಂತ ಸೇವಾಲಾಲರ ಕುಲದವರಾಗಿದ್ದರು. ಜಗದ್ಗುರುಗಳ ನಿಧನಕ್ಕೆ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಕುಡಚಿ ಶಾಸಕ P. ರಾಜೀವ್, ಗುಲ್ಬರ್ಗಾ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸೇರಿದಂತೆ ಲಂಬಾಣಿ ಸಮುದಾಯದ ಗಣ್ಯರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ. ಶ್ರೀ ರಾಮರಾವ್ ಮಹಾರಾಜ್ ಅವರ ಸಾಮಾಜಿಕ ಸೇವೆ ಅಪಾರ, ಬಡವರ ಏಳಿಗೆಗಾಗಿ ದಣಿವರಿಯದೆ ಶ್ರಮಿಸಿದ್ದಾರೆ. ಕೆಲ ತಿಂಗಳ ಹಿಂದೆ ಅವರನ್ನು ಭೇಟಿಯಾಗುವ ಅವಕಾಶ ನನಗೆ ಸಿಕ್ಕಿತ್ತು ಅಂತ ಮೋದಿ ಅವರು ಸ್ಮರಿಸಿದ್ದಾರೆ. ಹಾಗೆಯೇ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡಿದ್ದಾರೆ. ಬಂಜಾರ ಸಮುದಾಯದ ಪ್ರಥಮ ಜಗದ್ಗುರುಗಳು ಲಿಂಗೈಕ್ಯರಾದ ಸುದ್ದಿ ಕೇಳಿ ದುಃಖಿತನಾಗಿದ್ದೇನೆ ಅಂತ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ.